ನಿಜ ಹೇಳಿ, ಮನಸ್ಸಾಕ್ಷಿಯಾಗಿ ಹೇಳಿ, ನಿಮಗ್ ನಿಜವಾಗ್ಲೂ ರೊಮ್ಯಾಂಟಿಕ್ ಸೀನ್ಸ್ ಬೇಕಾ? ನಾವ್ ಹಿಂಗ್ ಯಾರೋ ಕಿತ್ತಾಡ್ಕೊಂಡಿರ್ಬೇಕಾ? ಮೊದಲನೇ ಸರಿ ಕೇಳ್ತಿರೋದು ಅದುವೆ, ಮೊದಲನೇ ಸಲ. ಪ್ಲೀಸ್ ದಯವಿಟ್ಟು ಅಪ್ಪ, ಯಾರು ಕೇಳೋದು ಗೊತ್ತಿಲ್ಲ, ಇದು ಮೋಸ್ಟ್ಲಿ ಜನ ಕಮೆಂಟ್ ಹಾಕ್ತಾರೆ ನೋಡಿ. ಅದೇ ಹಿಂಗ್ ಇದ್ಕೊಂಡು ಹೋಗಲ್ಲೋ ಅನ್ನೋದಿರತ್ತ, ಸೀನಾ ಅಂತಿದ್ರೆ ಚೆನ್ನಾಗಿರತ್ತೆ. ನೀವೇ ಹೇಳಿ. ಅಂದ್ರೆ ಆ ಫ್ಲೇವರ್ ಕಳ್ಕೊಬಿಡ್ತೀರಾ ನೀವು. ಅಂದ್ರೆ ನಾನು ಹೇಳ್ತಿರೋದು ಅದು ಇರಬಾರ್ದು ಅಂತ ಅಲ್ಲ, ಬಟ್ ಅದು ಕಂಪ್ಲೀಟ್ ಆಗಿದ್ರೆ, ಈಗ ನೋಡಿ, ಈಗ ಶಿವಪರು ತಗೊಂಡ್ರು ಅವ್ರದ್ದು ಅದೇ ಇರುತ್ತೆ. ಆಮೇಲೆ ಇನ್ಯಾರ್ದು ಗೊತ್ತಿಲ್ಲ, ಬೇರೆ ಇನ್ನು ನೆಕ್ಸ್ಟ್ ಪೇರ್ಗಳ್ದು ಯಾರ್ಯಾವ್ದು ಹತ್ರ ಇರುತ್ತೆ ಅಂತ ಗೊತ್ತಿಲ್ಲ. ಯಾಕಂದ್ರೆ ಒಬ್ಬೊಬ್ರು ಒಂದೊಂದು ಪಾತ್ರ. ಈಗ ರಿಜಿಸ್ಟರ್ ಆಗಿರೋದು ನಾವು ಕಿತ್ತಾಟಕ್ಕೆ ನಾವು ಫೇಮಸ್ ಆಗಿರೋದು. ಕಿತ್ತಾಟಕ್ಕೆ ಅನ್ನೋದಕ್ಕಿಂತ ನೋಡ್ಬಹುದು. ಅದೇ ಮಧ್ಯಲ್ಲಿ ಬರುತ್ತಲ್ಲ ನಾನು ಡವ್ ಮಾಡೋದು, ಅಂತ ಮುದ್ದಾಟಗಳನ್ನ ಖಂಡಿತವಾಗ್ಲೂ ನೋಡ್ಬೋದು ನೀವು. ಅಂದ್ರೆ ಕಿತ್ತಾಟ ಅನ್ನೋದಕ್ಕಿಂತ ಆ ಒಂದು ಏನಂತಾರೆ, ಈ ರೈಮಿಂಗ್ ಟೈಮಿಂಗ್ ಅಲ್ಲಿ ಡೈಲಾಗ್ ಡೆಲಿವರಿ ಮಾಡ್ತೀವಿ ಗೊತ್ತಾ. ಸೊ ಅದಿದ್ರೇನೆ ಮಜಾ. ಈಗ ಲವ್ ಮಾಡ್ಬಿಟ್ರೆ ರೊಮ್ಯಾನ್ಸ್ ಮಾಡ್ಸರ್ ಎಲ್ಲಿ ಬರುತ್ತೆ ಇದು? ಈಗಾರೆ ನೀನು ಓತಿ ಕೆತ್ತಾರೆ, ನೀ ಸಿಳ್ಳೆ ಕೆತ್ತ ಅನ್ಬೋದು, ಇನ್ನೊಂದಿನ ಸಮಥಿಂಗ್ ಏನು ಹೇಳ್ಬೋದು. ರೊಮ್ಯಾನ್ಸ್ ಅಲ್ಲಿ ಹೇಳಕ್ ಆಗಲ್ವಲ್ಲ ಅದನ್ನೆಲ್ಲ. ಬಂದಾಗ ನೋಡ್ಕೊಳ್ಳೋಣ ಬಿಡ್ರಿ. ಬಂದಾಗ ಯಪ್ಪಾ, ನೋಡ್ಕೊಳ್ಳೋಣ. ಇವಾಗ್ ಬೇಡ. ಅದು ಬಂದ್ರೆ ಬಂದಾಗ ನೋಡ್ಕೊಳ್ಳೋಣ. ಅಯ್ಯೋ, ನನ್ ಗಂಡ ಆರಾಮಾಗೆ ಮರ್ಯಾದೆಯಿಂದ ಮಾತಾಡ್ಕೊಂಡು ಟೈಮಿಗೆ ಮನೆಗೆ ಬಂದು ಊಟ ಮಾಡ್ಕೊಂಡು ಮಲ್ಕೊಂಡ್ರೆ ಸಾಕು. ನಂಗೆ ಅವ್ನೇನು ಪ್ರೀತಿ ಮಾಡ್ಬೇಕು ಅಂತ ಸದ್ಯಕ್ಕಂತೂ ಏನಿಲ್ಲ. ಸುಮ್ಮನೆ ಎಲ್ಲೆಲ್ಲ ಹೋಗ್ಬಿಟ್ಟು ಪೋಲಿ ತಿರ್ಗದ್ ಬಿಟ್ಟಿದ್ದಾನೆ, ಜಿಮ್ ಓಪನ್ ಮಾಡ್ತಾ ಇದ್ದಾನೆ, ಅದಕ್ಕಿಂತ ಖುಷಿ ಏನಿದೆ ನನಗೆ? ಆ ಜವಾಬ್ದಾರಿ ಬಂದಿದೆಯಲ್ಲ, ಅದಕ್ಕಿಂತ ಇನ್ನೊಂದು ಖುಷಿ ಇಲ್ವೇ ಇಲ್ಲ. ಪ್ರೀತಿ, ಅಕ್ಕರೆ, ಮಮತೆ ತಾನಾಗ್ ತಾನೇ ಬರಬೇಕು ಅಂತಿದ್ದಾಗ ಖಂಡಿತ ಬರುತ್ತೆ. ಆದರೆ ಇವಾಗ ಸದ್ಯಕ್ಕೆ ಒಬ್ಬ ರೆಸ್ಪಾನ್ಸಿಬಲ್ ಹುಡುಗ ಆಗಿ ರೆಸ್ಪಾನ್ಸಿಬಲ್ ಗಂಡಾಗಿ ಕನ್ವರ್ಟ್ ಆಗ್ತಾ ಇದ್ದಾನಲ್ಲ, ಅದಕ್ಕಿಂತ ಸಂತೃಪ್ತಿ ಇನ್ನೊಂದಿಲ್ಲ. ಗಂಡಾಗಿ ಅಲ್ಲ, ಗಂಡನಾಗಿ. ರೆಸ್ಪಾನ್ಸಿಬಿಲಿಟಿ. ಗಂಡನಾಗಿ. ಪ್ರಪೋಸ್ ಮಾಡಿದ್ರೆ ಹೆಂಗಿರತ್ತೆ ಅನ್ನೋದು ನಮ್ಗೊಂದು ಕುತೂಹಲ, ಕ್ಯೂರಿಯಾಸಿಟಿ. ಸೀನಾ ಏನಂತ ಪ್ರಪೋಸ್ ಮಾಡ್ಬೋದು, ಗುಂಡಮ್ಮ ಏನಂತ ಪ್ರಪೋಸ್ ಮಾಡ್ಬೋದು ಅಂತ. ಇಲ್ಲ, ಇದು ನಮ್ಮ ತಾಯಣೆಗಳು ಇದೆಲ್ಲ. ನನಗೆ ಈ ಸ್ವಂತ ಪ್ರತಿಭೆ ಇದ್ರಲ್ಲಿ ಮಾತ್ರ ಇಲ್ಲ. ಇದಕ್ಕೇನಿದ್ರು ನಮ್ಮ ರೈಟ್ರು ಹಳೆ ಬೇವರ್ಸಿಯವರೇ ಹೇಳಬೇಕು. ಬಿಕಾಸ್ ಅವ್ರ ಕೈಯಿಂದ ಮಾತ್ರನೇ ಸಾಧ್ಯ. ಈ ಸೀನಾನು ಹಿಂಗ್ ಪ್ರಪೋಸ್ ಮಾಡ್ಬೋದು ಅಂದ್ರೆ, ಡಿಫ್ರೆಂಟ್ ಆಗಿ ಯಾರು ಮಾಡದಿರೋ ತರ ಮಾಡ್ಬೋದು ಸೀನಾ ಅಂತ ತೋರ್ಸ್ಬಲ್ಲ ಅಂತಂದ್ರೆ, ಅದು ನಮ್ಮ ರೈಟ್ರ್ ಕೈಲೇ ಇರೋದು. ನಾನೀಗೇನೋ ಹೇಳೋದು ಅದು ಅಂದ್ರೆ, ಈಗ ಸುಮ್ಮನೆ ಏನೋ ಹೇಳ್ಬೋದು ರ್ಯಾಂಡಮ್ ಆಗಿ ಹಿಂಗೆ ಅಂತ. ಬಟ್ ಜನಕ್ಕೆ ಅದನ್ನ ಹೇಳ್ತಾರಲ್ಲ, ಈಗ ನೋಡಿ, ಈಗ ನಿಮ್ಗೆ ಎಷ್ಟು ಕುತೂಹಲ ಇದೆ. ಈಗ ನಾನು ಹೇಳ್ಬಿಟ್ರೆ ಏನ್ ಮಜಾ ಇರುತ್ತೆ? ಇಫ್ ಇನ್ ಕೇಸ್ ಒಂದಲ್ಲ ಒಂದಿನ ಆತರ ಸಿಚುವೇಶನ್ ಬಂದ್ಬಿಟ್ರೆ, ಆಲ್ರೆಡಿ ಇದು ರಿಜಿಸ್ಟರ್ ಆಗೋಗಿರತ್ತೆ ನಿಮ್ ತಲೆಯಲ್ಲಿ, ಅವಾಗ ಮಜಾ ಬರೋದಿಲ್ಲ. ಇನ್ ಕೇಸ್ ಬಂದ್ರೆ ನಮಗೂ ಗೊತ್ತಿಲ್ಲ. ಆಮೇಲೆ ನಾವ್ ಹೇಳಿದ್ವಿ ಅಂತ ನೀವೆಲ್ಲ ಹೇಳಕ್ ಹೋಗ್ಬಿಡಿ. ಆಮೇಲೆ ಈಗಷ್ಟೇ ಒಂದು ಎಮೋಷನಲ್ ಸೀನ್, ಅಣ್ಣ ತಂಗಿ ಬಾಂಡಿಂಗ್ ಅಂದ್ರೆ ತುಂಬಾ ಸ್ಪೆಷಲ್ ಆಗಿರುತ್ತೆ. ನಿಮ್ಮ ಮದುವೆ ಟೈಮಲ್ಲೂ BTSಗಳನ್ನ ನೋಡ್ತಿರ್ಬೇಕಾದ್ರೇನೆ ಗೊತ್ತಾಗ್ತಾ ಇತ್ತು, ಎಲ್ಲರೂ ತುಂಬಾ ಎಮೋಷನಲ್ ಆಗಿದ್ರಿ, ಒಂಥರ ಭಾವುಕತೆ ಕಾಣಿಸ್ತಾ ಇತ್ತು. ನೀವು ಒಂದ್ಸರಿ ಹೇಳ್ಕೊಂಡಿದ್ರಿ ಕೂಡ, ಸ್ವಂತ ತಂಗಿನೇ ಕಳ್ಸಿಕೊಡ್ತಾ ಇದ್ದಾರೇನೋ ಅಣ್ಣ ಅನ್ನೋ ರೀತಿ ಅಟ್ಮಾಸ್ಫಿಯರ್ ಕ್ರಿಯೇಟ್ ಆಗಿತ್ತು. ಸೊ ಈಗ ತಾನೇ ಆ ಸೀನ್ ಮುಗಿಸ್ಕೊಂಡು ಬಂದಿದ್ದೀರಾ, ಇನ್ನು ಕಣ್ಣಲ್ಲಿ ನೀರು ಕೂಡ ಇತ್ತು ನಿಮ್ಗೆ. ಸೊ ಆ ಒಂದು ಅಣ್ಣ ತಂಗಿ ಬಾಂಡಿಂಗು, ಸ್ಪೆಷಲಿ ಒಂದೇನು ಮದುವೆ ಸೀನ್ ಇರುತ್ತೆ, ಆ ಹೆಣ್ಮಕ್ಳಿಗೆ ಒಂಥರ ನಾವು ಎಷ್ಟೇ ಬೋಲ್ಡ್ ಆಗಿರ್ಬೋದು, ಎಷ್ಟೇ ಫಾರ್ವರ್ಡ್ ಆಗಿರ್ಬೋದು, ಹೆಂಗೆ ಇರ್ಬೋದು, ಬಟ್ ಆ ಮದುವೆ ಅನ್ನೋ ಕಾನ್ಸೆಪ್ಟ್ ಬಂದಾಗ ತುಂಬಾ ಎಮೋಷ್ನಲ್, ಎಲ್ಲ ಭಾವನೆಗಳು ಹೊತ್ಕೊಂಡು ಬರುತ್ತೆ ಅಂತ ಹೇಳ್ತಾರಲ್ಲ, ಹಂಗೆ. ಸೊ ನಿಮಗೆ ಹೆಂಗಿತ್ತೀಗ? ಖಂಡಿತ ನಮ್ಮ ಮದ್ವೆ ಎಪಿಸೋಡಲ್ಲೂ ಅಷ್ಟೇ, ನಮ್ದು ಹೈ ಡ್ರಾಮಾ. ಮದ್ವೆ ಮಂಟಪದಿಂದ ಗಂಡು ಎದ್ದು ಹೋಗೋದು, ಆಮೇಲೆ ಸಡನ್ ಆಗಿ ನನ್ನ ಚೈಲ್ಡ್ಹುಡ್ ಫ್ರೆಂಡ್ನೆಲ್ಲ, ಅದು ಕಿತ್ತಾಟ ಮಾಡ್ಕೊಂಡಿರೋ ಒಂದು ಹುಡುಗನ ಜೊತೆ ಮದ್ವೆ ಮಾಡಿಸ್ಬಿಡೋದು, ಆ ಥರ ಇತ್ತು. ಸೊ ಅವಾಗಲೂ ತುಂಬ ಎಮೋಷ್ನಲ್ ಆಗೇ ಇತ್ತು. ಬಿಕಾಸ್ ಹಂತವಾಗೆ ಎಲ್ಲ ನಡ್ಕೊಂಡು ಬಂದಿದ್ರಿಂದ, ಆಮೇಲೆ ಸಡನ್ನಾಗೆ ನನಗೆ ಮದುವೆ ಫಿಕ್ಸ್ ಆಗಿದ್ರಿಂದ ಅದು ತುಂಬ ಎಮೋಷ್ನಲ್ ಆಗಿತ್ತು. ಆಮೇಲೆ ಈ ಮದುವೆ ಅಷ್ಟೇ ಎಮೋಷ್ನಲ್ ಆಗಿದೆ, ಯಾಕೆಂದರೆ ರಾಣಿ ನಮಗೆ ಆ್ಯಕ್ಚುಲಿ ಇವಾಗ ಒಂದು ಡೈಲಾಗ್ ಪ್ರಕಾರ ಹಾಗೆ ಇತ್ತು, ನಮಗೆ ತಾಯಿ ಇಲ್ಲದೆ ಇರೋ ಮನೆ, ಅವಳಿಂದಾಗಿ ಅದು ತವ್ರ ಮನೆ ಅಂತ ಅನ್ಸ್ಕೊಂಡಿತ್ತು. ಅವಳು ಇದ್ದಿದ್ರಿಂದಾಗಿ, ಅವಳ ಪ್ರೀತಿ, ಅಕ್ಕರೆ, ಮಮತೆ, ಕೈ ರುಚಿಯಿಂದಾಗಿ ಅದು ತವ್ರ ಮನೆ ಅಂತ ಅನ್ಸ್ಕೊಂಡಿತ್ತು. ಸೊ ಇವಾಗ ರಾಣಿ ಇಲ್ಲದೆ ಇರೋ ಶಿವಣ್ಣನ ಮನೆ ಹೆಂಗಿರತ್ತೆ ಅಂತ ಇಮ್ಯಾಜಿನ್ ಮಾಡ್ಕೊಳಕ್ಕೂ ಆಗ್ತಾ ಇಲ್ಲ. ಅದನ್ನೇ ಜ್ಞಾಪಿಸ್ಕೊಂಡೆ ಎಲ್ಲರೂ ಅಳಕ್ಕೆ ಸ್ಟಾರ್ಟ್ ಮಾಡಿದ್ವಿ. ತುಂಬ ಚೆನ್ನಾಗಿ ಬಂತು ಒಂದು ಎಮೋಷ್ನಲ್ ಸೀನು, ರಾಣಿನ ಮತ್ತು ಮನುನ ಕಳಿಸ್ಕೊಡೋ ಅಂಥದ್ದು. ಸೊ ತುಂಬ ಮಿಸ್ ಮಾಡ್ಕೋತೀವಿ ಶಿವಣ್ಣನ ಮನೇಲಿ. ನಾವಿಬ್ಬರು ಹೋಗಿ ಬರ್ತಾ ಇರ್ಬೋದೇನೋ ಶಿವಣ್ಣನ ಮನೆಗೆ,
ಅದರಲ್ಲಿ ರಾಣಿ ನೆಕ್ಸ್ಟ್ ಅವಾಗಿವಾಗ ಮಾತ್ರ ಬರ್ತಾಳೆ ಅಂತ ಗೊತ್ತಾಗೋದು ತುಂಬಾನೇ ಮಿಸ್ ಖಂಡಿತ ಮಾಡ್ಕೋತೀವಿ. ಅಂಡ್ ದಟ್ ಗುರುವೇ ಶಿಷ್ಯ ಅನ್ನೋದು ಹೌದು. ಅದು ಡೈಲಾಗ್. ಗುರು ಶಿಷ್ಯ ಸಂಬಂಧ ಅದು ಹಂಗೆ ಇದ್ದೇ ಇರುತ್ತೆ. ಅವಾಗ ಏನಾರು ನಮ್ಮ ಜಿಮ್ ಎಲ್ಲ ಓಪನ್ ಆಗಿ ಸ್ವಲ್ಪ ಟೈಮ್ ಸಿಕ್ಕರೆ ಅವ್ರ ಮನೆಗೂ ಹೋಗಿ ಬರೋಣ ಅಂತಿದೀವಿ ಮಾಸ್ತಿ ಕೊಪ್ಪಲಲ್ಲಿ, ನೋಡ್ಬೇಕು. ಬಟ್ ಅಂಡ್ ಇನ್ಫ್ಯಾಕ್ಟ್ ಇನ್ನ ಶೂಟಿಂಗ್ ಸೀನ್ಸ್ ಕೂಡ ಕಡಿಮೆ ಆಗ್ತಾ ಹೋಗಿದೆ. ಅವ್ರದ್ದೊಂದು ಕಡೆ ಟ್ರ್ಯಾಕ್ ಹೋಗ್ತಾ ಹೌದು. ಇದೆ, ನಿಮ್ದೊಂದು ಕಡೆ ಒಂದು ಟ್ರ್ಯಾಕ್. ಈಗ ಅಣ್ಣಯ್ಯದ್ದು ಒಂದ್ ಮನೆ ಆ ಟ್ರ್ಯಾಕ್ ಹೋಗ್ತಾ ಇದೆ. ಇದೇ ಆಗಲ್ಲ ಅನ್ಸುತ್ತೆ. ಐ ಥಿಂಕ್ ಮೀಟ್ ಆಗೋದೇ ತುಂಬಾ ಕಡಿಮೆ ಆಗ್ತಾ ಹೋಗುತ್ತೆ ಅನ್ಸುತ್ತೆ. ಹೌದು, ತುಂಬಾ ಕಮ್ಮಿ. ನಾವು ಹೇಳ್ದಂಗೆ ಈ ಥರ ಸ್ಪೆಷಲ್ ಎಪಿಸೋಡ್ಸ್ ಏನಾರು ಇದ್ರೆ ಮದುವೆ ಸೀನು, ದೇವಸ್ಥಾನದ ಸೀನು, ಪೂಜೆ ಸೀನು ಅಥವಾ ಯಾವ್ದಾದ್ರು ಒಂದು ಸ್ಪೆಷಲ್ ಎಪಿಸೋಡ್ ಇದ್ದಾಗ ಮಾತ್ರ ಎಲ್ಲ ಆರ್ಟಿಸ್ಟ್ಗಳು ಒಟ್ಟಿಗೆ ಸೇರೋಕ್ಕೆ ಒಂದು ಚಾನ್ಸ್ ಸಿಗತ್ತೆ. ಆ ಚಾನ್ಸ್ ಮತ್ತೆ ಮತ್ತೆ ಸಿಗ್ಲಿ ಅಂತ ಕೇಳ್ಕೊತೀವಿ ಅಷ್ಟೇ. ಅವ್ರು ಕೇಳಿದ್ ಬಂದು ಸೀರಿಯಲ್ ಅಲ್ಲಿ. ಹಾ, ಸೀರಿಯಲ್ ಅಲ್ಲೇ. ಓಕೆ, ಓಕೆ. ಹೇಳಿ. ಫೈನಲಿ ಏನ್ ಮಾಡಕ್ ಇಷ್ಟಪಡ್ತೀರಾ? ಫೈನಲಿ ನಂಗೆ ಗೊತ್ತಿಲ್ಲ ನಾವು ನಿಮ್ಗೆ ಎಷ್ಟು ಹತ್ರ ಆಗಿದ್ದೀವಿ ನಿಮ್ಮ ಮನಸ್ಸಿಗೆ ಅಂತ, ಬಟ್ ನನಗೆ ಒಂದಷ್ಟು ಕಮೆಂಟ್ಸ್ಗಳು ಬಂದಿದೆ. ಇವಾಗ ಇವರು ಕೇಳಿದ್ರು ನಿಮ್ಮ ಪೇರ್ ಹಿಂಗೆ ಇಷ್ಟ ಆಗಿದೆ, ಇಷ್ಟ ಆಗಿದೆ ಅಂತ. ಬಟ್ ನನಗಂತೂ ಪರ್ಸ್ನಲಿ ತುಂಬ ಮೆಸೇಜ್ಗಳು ಬಂದಿದೆ. ನಾನು ಇವಾಗ ಅದನ್ನೇ ಹೇಳಲ್ವ, ಈಗ ಹೇಳಿದ್ರೆ ಇನ್ನೇನು ಗುರು ಹಿಂಗೆಲ್ಲ ಬಿಲ್ಡಪ್ ತೋತಿದ್ದಾನೆ ಅಂತ ಅನ್ಕೋದು, ಬಟ್ ತುಂಬ ಬೇರೆ ಬೇರೆ ದೇಶದಲ್ಲೆಲ್ಲ ನೋಡ್ತಿದ್ದಾರೆ ಅಂತ ನಂಗೆ ಮೆಸೇಜ್ ಬಂದಿದೆ. ಸೊ ಅದಂತೂ ತುಂಬ ಶಾಕಿಂಗ್. ಅದರಲ್ಲಿ ಒಬ್ಬರು ಮೆನ್ಷನ್ ಮಾಡಿ ಹೇಳಿದರು, ಜಿಮ್ಸಿನ ಒಂದು ಕ್ಯಾರೆಕ್ಟರ್ ಅಲ್ಲ, ಇಟ್ಸ್ ಎನ್ ಎಮೋಷನ್. ನನ್ನ 10 ವರ್ಷದ ಮಗಂಗೆ ಏನೋ ಸಮಥಿಂಗ್, ಅದು ಇಂಗ್ಲೀಷಲ್ಲಿ ಏನೋ ಒಂದು ವರ್ಡ್ ಹೇಳಿದ್ರು, ನಂಗೆ ಅದು ಪಟ್ಟಂತ ನೆನ್ಪು ಬರ್ತಿಲ್ಲ. ಸೊ ಅದನ್ನು ಕೇಳಿದಾಗ ನಂಗೆ ಎಷ್ಟು ಖುಷಿ ಆಯ್ತು ಅಂದ್ರೆ, ಆಮೇಲೆ ಅಷ್ಟು ಜನ ನೀವು ಅಳಬೇಡಿ, ನೀವು ಅಳದನ್ನ ನೋಡೋಕ್ಕಾಗಲ್ಲ, ಬಿಕಾಸ್ ಜಿಮ್ಸಿನ ಅದಲ್ಲ, ಅವ್ನು ಯಾವಾಗಲೂ ಖುಷಿಯಾಗಿದ್ರೇ ಚಂದ ಅಂತೆಲ್ಲ ಹೇಳ್ತಿದ್ರಿ. ಸೊ ಥ್ಯಾಂಕ್ ಯು. ನಾನು ಯಾವಾಗಲೂ ನಗ್ನಗ್ತಾ ಇರಲಿ ಅಂತ ಬಯಸ್ತಿರಲ್ಲ. ಆ್ಯಂಡ್ ಥ್ಯಾಂಕ್ ಯು ಎಲ್ಲ ಯಾರ್ಯಾರು ನನಗೆ ಪ್ರೀತಿ ತೋರಿಸ್ತಿದ್ರು ನನ್ನ ಮೇಲೆ. ಹೀಗೆ ನಿಮ್ಮ ಪ್ರೀತಿ ಕಂಟಿನ್ಯೂ ಮಾಡಿ. ನಾನು ಆದಷ್ಟು ಇನ್ನೂ ಕಷ್ಟಪಡದೆ, ಇನ್ನೂ ಇಷ್ಟಪಟ್ಟು ನಿಮ್ಮನ್ನ ಎಂಟರ್ಟೈನ್ ಮಾಡೋಕ್ಕೆ ನಾನು ಖಂಡಿತವಾಗ್ಲೂ ಅಲ್ಲ, ಮಾಡೇ ಮಾಡ್ತೀನಿ. ಇದು ಪ್ರತೀಕ್ಷಾಗಿ ನನ್ನ ಮೊದಲ ಹೆಜ್ಜೆ ಸೀರಿಯಲ್ ಇಂಡಸ್ಟ್ರಿಗೆ. ಇದೇ ಥರ ಪ್ರೀತಿ ವಿಶ್ವಾಸ ತೋರಿಸ್ತಾ ಇರಿ, ಸಪೋರ್ಟ್ ಮಾಡ್ತಾ ಇರಿ. ಇನ್ನೂ ಹೆಚ್ಚಿನ ಒಳ್ಳೆ ಕೆಲಸಗಳು ನಮಗೂ ಸಿಗಲಿ, ಇದೇ ಕ್ಯಾರೆಕ್ಟರ್ ಗ್ರಾಫ್ ಇನ್ನೂ ಚೆನ್ನಾಗಾಗಲಿ, ಇನ್ನಷ್ಟು ಆತ್ಮೀಯ ಆಗಲಿ ನಮ್ಮ ಸೀರಿಯಲ್ ನಿಮ್ಮೆಲ್ಲರ ಮನಸ್ಸಿಗೆ ಅಂತ ಕೇಳ್ಕೊತೀವಿ.